ಕಳೆದ 2.5 ತಿಂಗಳಿಂದ ಜೈಲಿನಲ್ಲಿ ದರ್ಶನ್ಗೆ ಕ್ವಾರಂಟೈನ್ ಸೆಲ್ ನರಕ ಯಾತನೆ ಎದುರಾಗಿದೆ. ಕ್ವಾರಂಟೈನ್ ಸೆಲ್ ಬದಲಾಯಿಸುವಂತೆ ಮನವಿಯನ್ನ ಮಾಡಿಕೊಂಡಿರೋ ದರ್ಶನ್ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದಿನ ಕಳೆಯುವಂತಾಗಿದೆ. ಹಾಗಾದ್ರೆ ದರ್ಶನ್ ದಿನಚರಿ ಹೇಗಿದೆ? ಇಲ್ಲಿದೆ ನೋಡಿ ರಿಪೋರ್ಟ್. ದಿನ ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ 76 ದಿನವಾಗಿದೆ. ಹೆಚ್ಚುವರಿ ಹಾಸಿಗೆ ದಿಂಬಿಗಾಗಿ ಹಪಹಪಿಸ್ತಿರೋ ದಾಸ 20/30 ಜಾಗದಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಕುರಿ ಮಂದೆಯಂತೆ ಒಂದೇ ಸೆಲ್ನಲ್ಲಿದ್ದ ಡಿ ಗ್ಯಾಂಗ್ 20x30 ಸೆಲ್ನಲ್ಲಿ ದರ್ಶನ್ ಊಟ, ನಿದ್ದೆ, ವಾಕಿಂಗ್. ಜೈಲಿನಲ್ಲಿ ಒದ್ದಾಡ್ತಿರೋ ದಾಸ ಸವಲತ್ತಿಗಾಗಿ ಕೋರ್ಟ್ ಮುಂದೆ ಅವಲತ್ತುಕೊಂಡಿದ್ದ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡುವಂತೆ ಕೇಳಿಕೊಂಡಿದ್ದ. ಹೆಚ್ಚುವರಿ ಹಾಸಿಗೆ ದಿಂಬಿಗಾಗಿ ಬೇಡಿಕೊಂಡಿದ್ದ. ನಿನ್ನೆ ಆದೇಶ ಹೊರಡಿಸಿದ್ದ ಕೋರ್ಟ್ ತಿಂಗಳಿಗೊಮ್ಮೆ ಕಂಬಳಿ, ಬಟ್ಟೆ ಶುಚಿಗೊಳಿಸಲು ಕೋರ್ಟ್ ಸೂಚಿಸಿದೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಸಂಬಂಧ ಪರಿಶೀಲನೆ ನಡೆಸುವಂತೆ ಕೋರ್ಟ್ ನಿರ್ದೇಶನ ನೀಡಿದೆ. ಹಾಗಾದ್ರೆ ಕ್ವಾರಂಟೈನ್ ಸೆಲ್ನಿಂದ ಬೇರೆಡೆಗೆ ಶಿಫ್ಟ್ ಮಾಡುವಂತೆ ದಾಸ ಮನವಿ ಮಾಡಿದ್ದೇಕೆ? ಅದನ್ನೇ ತೋರಿಸ್ತೀವಿ ನೋಡಿ. ಕುರಿ ಮಂದೆಯಂತೆ ಒಂದೇ ಸೆಲ್ನಲ್ಲಿರೋ ಡಿ ಗ್ಯಾಂಗ್ 20/30 ಅಳತೆಯ ಇಕ್ಕಟ್ಟಿನ ಜಾಗದಲ್ಲಿದೆ. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ಬಂಧಿಯಾಗಿರೋ ದರ್ಶನ್ ಕೊಠಡಿಯಲ್ಲೇ ಅನು, ಜಗದೀಶ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಕೂಡ ಇದ್ದಾರೆ. ಮಲಗೋಕು ಜಾಗವಿಲ್ಲದಂತೆ ದರ್ಶನ್ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ಜೈಲು ಕೊಠಡಿಯಿಂದ ಹೊರಗೆ ಬರಲು ಅವಕಾಶವಿಲ್ಲ. ಸೆಲ್ನಲ್ಲೇ ದರ್ಶನ್ ಊಟ, ನಿದ್ದೆ, ವಾಕಿಂಗ್ ಮಾಡಬೇಕಿದೆ. ಹೀಗಾಗಿಯೇ ಸೆಲ್ ಚೇಂಜ್ ಮಾಡುವಂತೆ ಬೇಡಿಕೊಂಡಿದ್ದಾನೆ. ದರ್ಶನ್ ಮೇಲೆ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. 4 ಬಾಡಿ ಕ್ಯಾಮ್ ಸಿಬ್ಬಂದಿ ಶಿಫ್ಟ್ ವಾಯ್ಸ್ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಮಿಸುಕಾಡದ ಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟುನಿಟ್ಟಿನ ರೂಲ್ಸ್ನಲ್ಲಿ ಕಾಟೇರ ಕಂಗೆಟ್ಟು ಹೋಗಿದ್ದಾನೆ. 2.5 ತಿಂಗಳಲ್ಲಿ 12ರಿಂದ 13 ಕೆಜಿ ತೂಕ ಕಡಿಮೆಯಾಗಿದ್ದು ದಾಸನಿಗೆ ರೀಲ್ ಜೈಲುವಾಸದ ಅನುಭವವಾಗ್ತಿದೆ. ಹಾಗಾದ್ರೆ ದರ್ಶನ್ ಜೈಲುವಾಸದ ದಿನಚರಿ ಹೇಗಿದೆ ಅಂತ ನೋಡೋದಾದ್ರೆ, ಬೆಳಗ್ಗೆ 4:30ಕ್ಕೆ ಎದ್ದೇಳು ದರ್ಶನ್ ಸುಮಾರು 2 ಗಂಟೆ ವಾಕಿಂಗ್ ಮಾಡ್ತಿದ್ದಾನೆ. ಸಂಜೆಯೂ 2 ಗಂಟೆ ವಾಕಿಂಗ್ ಜೊತೆಗೆ ವ್ಯಾಯಾಮವನ್ನ ಮಾಡ್ತಿದ್ದಾನೆ. ಬೆಳಗ್ಗೆ 6:30ಕ್ಕೆ ಸೆಲ್ಗೆ ಬರೋ ಸಿಬ್ಬಂದಿ ತಪಾಸಣೆ ಮಾಡಲಿದ್ದಾರೆ. ಬೆಳಗ್ಗೆ 7:30ಕ್ಕೆ ಬ್ರೇಕ್ಫಾಸ್ಟ್ ಸೇವಿಸಲಿರೋ ದರ್ಶನ್ ನಿತ್ಯ ಬೇಕರಿಯಿಂದ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ವಾರಕ್ಕೆ 2-3 ಟೈಮ್ ಫೋನ್ ಮಾತನಾಡುವ ಅವಕಾಶವಿದೆ. ಪೇಪರ್, ಶಿವನ ಪುಸ್ತಕ, ರವಿ ಬೆಳಗೆರೆಯವರ ಅಮ್ಮ ಸಿಕ್ಕಿದ್ಲು ಪುಸ್ತಕ ಓದೋದ್ರಲ್ಲಿ ದರ್ಶನ್ ನಿರತನಾಗಿದ್ದಾನೆ. ಕಿರಣ್, TV9 ಬೆಂಗಳೂರು.